ನನಗೆ ಬೇರೆಯವ್ರ ಜೊತೆ ಕೂತ್ಕೊಂಡ್ರೆ ಗಾಡಿ ಓಡಿಸ್ಬೇಕಾದ್ರೆ ಭಯ ಆಗುತ್ತೆ, ಅದಕ್ಕೋಸ್ಕರ ನಾನೇ ಓಡಿಸೋದು ಗಾಡಿನ. ಗೈಸ್ ನೋಡಿ ಗೈಸ್, ನಮ್ಮ ಮನೇಲಿ ರಾಕ್ಷಸ ಅವತಾರ ತೋರಿಸ್ತೀನಿ ನಾನು ಸ್ವಲ್ಪ ಹೊತ್ತು. ಎಷ್ಟು ಚೆನ್ನಾಗಿ ಜಗಳ ಆಡ್ತಾರೆ ಅಂತ ತೋರಿಸ್ತೀನಿ. ಸಾಲಕ್ಕೆ ಸಿಗುವಂತ ಇಂದ್ರನ ನೀವು ನನಗೆ ಬೇಕಿಲ್ಲ, ನನ್ನೊಡನೆ ನಗುತ್ತಾ ಮುದ್ದಿಸಿ ಆಡುವ ಅಪ್ಪ ಬೇಕಪ್ಪ, ಹಗಲು ಬಂದರೆ ಮಾಸುವ ಹುಣ್ಣಿಮೆ ನನಗೆ ಬೇಕಿಲ್ಲ. ಎದ್ಬಿಟ್ಟಿದ್ದಾನೆ, ಎದಳೆ ಅಂತ ಬರಲ್ಲ. ನಾನು ಅವಳ ಹತ್ರ ಹೋಗ್ಬಿಟ್ಟು ಸಿಂಚು ಅದು ಚಿನ್ನು ಬಂಗಾರಿ ಅಂತ ಎಬ್ಬರಿಸ್ಬೇಕು, ಇಲ್ಲಾಂದ್ರೆ ಕಿರ್ಚಾಡ್ಬಿಡ್ತಾಳೆ. ಇಂಪಾರ್ಟೆಂಟ್ ಮ್ಯಾಟರ್ನ ನಾನು ಮರ್ತ್ಬಿಟ್ಟೆ. ನನ್ನ ಪ್ರಾಣಕ್ಕೆ ಏನಾದರೂ ಆಪತ್ತಾದರೆ ಇವಳೇ ಕಾರಣ. ಇವಳ ಜೊತೆ ಹಿಂದೆ ಕೂತ್ಕೊಂಡು ಬೈಕಲ್ಲಿ ಹೋಗ್ತಾ ಇದ್ದೀನಿ ನಾನು ಇವತ್ತು. ಹಲೋ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸಿಂಚನ ಮಾತಾಡ್ತಾ ಇರೋದು ಗೈಸ್. ಇವತ್ತಿನ ವ್ಲಾಗ್ ಏನಂತ ಅಂದರೆ, ನಾನು ಮಾರ್ನಿಂಗ್ ತುಮಕೂರಿಗೆ ಹೋಗೋಣ ಶಾಪಿಂಗಿಗೆ ಅಂತ ಅಂದ್ಕೊಂಡಿದ್ದೆ. ಬಟ್ ಕ್ಲೈಂಟ್ ಕಾಲ್ ಮಾಡಿ ನಾನು ಇವತ್ತು ಬರ್ತಿದ್ದೀನಿ ಶಾಪ್ ಹತ್ರ ಅಂತಂದರು. ಸೊ ಅವ್ರನ್ನ ಅಟೆಂಡ್ ಮಾಡಿ ನಾನು ಮಧ್ಯಾಹ್ನ ಹಂಗೆ ಹೋಗಬೇಕು. ಇವಾಗಲೇ ಟೈಮ್ 11:15 ಆಗಿದೆ. ಸಂಡೇ ಆಗಿದೆ, ಎದ್ದಿದ್ದು ಕೂಡ ಲೇಟ್ ಸ್ವಲ್ಪ. ಏನಕ್ಕೆ ಶಾಪಿಂಗ್ ಅಂತ ಅಂದರೆ, ನನಗೊಂದು ಪ್ರೀ ವೆಡ್ಡಿಂಗ್ ಇದೆ ಮಂಡೇ ಟ್ಯೂಸ್ಡೇ ವೆನ್ಸ್ಡೇವರೆಗೂ. ಎಲ್ಲಿ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್ ಪ್ಲೇಸ್ನ. ಸೊ ಡ್ರೆಸ್ಗಳಿಲ್ಲ ಅಂತ ಹೋಗಿ ಇವಾಗ ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ. ಆ್ಯಂಡ್ ಮೇಕಪ್ ಕೂಡ ಏನೂ ರೆಡಿ ಮಾಡ್ಕೊಂಡಿಲ್ಲ. ಅಷ್ಟು ಈ ಮನೆ ಕೆಲಸ ಮುಗಿಸ್ಬೇಕು ಗೈಸ್, ನೋಡೋಕ್ಕಾಗಲ್ಲ ಮನೆ ಗಲೀಜ್ ಥರ ಇದ್ರೆ. ಗೈಸ್, ನಮ್ಮ ಮನೇಲಿ ರಾಕ್ಷಸ ಅವತಾರ ತೋರಿಸ್ತೀನಿ ನಾನು ಸ್ವಲ್ಪ ಹೊತ್ತು. ಎಷ್ಟು ಚೆನ್ನಾಗಿ ಜಗಳ ಆಡ್ತಾರೆ ಅಂತ ತೋರಿಸ್ತೀನಿ. ಗೈಸ್, ನಮ್ಮಪ್ಪ ಕಟಿಂಗ್ ಮಾಡಿಸ್ಕೊಂಡು ಏನು ಸ್ಮಾರ್ಟಾಗಿ ಕಾಣಿಸ್ತಾರೆ. ನೋಡಪ್ಪ, ಇಬ್ರು ಎರಡೆರಡು ತಿಂಡಿ ಮಾಡಕ್ ಹೋಗುತ್ತೇನಪ್ಪ. ನೋಡಿ ನನಗೆ ಹೆಂಗೆಲ್ಲ ನನ್ನ ಮೇಲೆ ನೋಡಿ ಬಟ್ಟೆ ಹೋಗಿತಾ ಇದ್ದಾಳೆ. ತಿಂಡಿ ಏನು ಬೇಡ ಮಾಡಿದೀನಿ, ಮಧ್ಯಾಹ್ನಕ್ಕೆ ಆಗುತ್ತೆ. ಅವಳಿಗೆ ಮಾಡ್ಕೊಡು, ನಿನ್ಗೂ ಅವ್ಳು ಮಾಡ್ಕೊಳ್ಳಿ. ಬೇಡ ನಂಗೆ, ನಾನು ಅಪ್ಪ ತಿನ್ಲಿಲ್ಲ ಅಂದ್ರೆ ನಾನು ತಿನ್ನಲ್ಲ. ಏನು ಲವ್ದ ನೀನು ಜಗಳಾಡಿದ್ಕೆ? ಏನಿಲ್ಲ, ಹೋಗು. ಏನು ಹೇಳು? ಹೇಳಲ್ಲ. ಜಗಳಾಡಿಕ್ಕೆ ನಿಮ್ಮ ಅಮ್ಮ ವರನ ಕೊಟ್ಬಿಟ್ರ? ನಾನು ನೀನು ಬೇಡ, ಅವಳು ಬೇಡ. ಯಾಕೋ ಅಮ್ಮ ಅವ್ವ ಅದನ್ನಾಗ ಮತ್ತೆ ಆಗ್ತಿದ್ಯಾ? ಅವಳು ಏನ ತಿಂದಿ? ನೀನು ಯಾಕೆ ಹೋಗಿ ಬಂದಾಗ ನನ್ನ ಮೇಲೆ ಕಣ್ಣು ತಿಂದಿನ? ಎದ್ದಳು ಎದ್ದು ಕಟಿಂಗ್ ಮಾಡಿಸ್ಕೊಂಬಂದಪ್ಪ. ಅಂಗಡಿ ತೆಗಿ ಬಾರೆ. ಅವ್ರಿನ್ನ ಫೋನ್ ಮಾಡಿಲ್ಲ, ತಡಿ. ಟ್ರಯಲ್ ಮೇಕಪ್ ಎಲ್ಲ ಕೊಟ್ಟಾಯ್ತು. ನಮ್ಮ ಅಪ್ಪ ಕಿವಿಗೆ ಓಲೆ ಕೊಡಿಸ್ತೀನಿ ಅಂತ ಅಂದರು. ಸೊ ಇವಾಗ ಹೋಗ್ತಾ ಇದ್ದೀನಿ ಓಲೆ ತೊಗೊಂಬರೋಕ್ಕೆ. ಯಾವ್ದು ತೊಗೊತೀನಿ ಅಂತ ತೋರಿಸ್ತೀನಿ ನೋಡಿ. ಇವತ್ತಿನ ಔಟ್ಫಿಟ್ ಈ ರೋಡ್ ಯಾವಾಗ ಸರಿ ಮಾಡ್ತಾರೋ ನೋಡಿ. ನಮ್ಮ ಅಪ್ಪ ಹಾಗೆ ಬಂದು ಕೂತ್ಕೊಳ್ತಾರೆ. ಆಮೇಲೆ ಕಳೆದಾಕ್ಬಿಟ್ಟು சிறகாக உன்னை நான் எழுதி செல்வேன், சிந்தாமல் உன்னை நான் பார்த்துக் கொள்வேன். ஒரு கோடி இன்பங்கள் உன்னை பார்த்த நொடியில் நான் வாழும் நாள் மட்டும் நீ எந்த மடியில் உன்னை இன்று பொழு. ನೋಡಿ ಐಸಿ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತೀಯಾ? ಕಮೆಂಟ್ ಮಾಡಿ. ನಮ್ಮ ಮಗು ಇನ್ನು ಬಟ್ಟೆ ಹೋಗಿತಾನೆ ಐತೆ. ಧಾನ್ಯ ಬೇಜಾರು ಮಾಡ್ಕೊಂಡವಳೆ ನಾನು ಹೋಗ್ತಾ ಇದ್ದೀನಿ ಬಿಟ್ಟು ಅಂತ. ನಮ್ಮ ಅತ್ತೆ ಬಂದವ್ರೆ. ಈಗ ತುಮಕೂರಿಗೆ ಹೋಗ್ತಾ ಇದ್ದೀವಿ ಗಾಡೀಲಿ. ಸೊ ಬನ್ನಿ ಏನೇನು ತೊಗೊತೀನಿ ಅಂತ ನಿಮಗೆ. ಹಾಯ್ ಹೆಲೋ ಗಾಯ್ಸ್, ನೋಡಿ ನಮ್ಮ ಸಿಂಚನ ಅವರು ಬೈಕ್ ಓಡಿಸ್ತಿದ್ದಾರೆ. ಎಲ್ಲಿ ಎತ್ತಾಕ್ತಾರೋ ಅನ್ನೋ ಬೈದಲ್ಲೇ ಹಿಡ್ಕೊಂಡು ಬಿಗ್ಗೆ ಕೂತಿದ್ದೀನಿ. ನೋಡಿ ನೋಡಿ ಶರ್ಟ್ನ ಫುಲ್ ಹಿಡ್ಕೊಂಡ್ಬಿಟ್ಟಿದ್ದೀನಿ. ಕರ್ಕೊಂಡೋಗಿ ಅಂತ ಹೇಳಿದ್ರೆ ಪೆಟ್ರೋಲ್ ನೀವೇ ಹಾಕಿ ಅಂತ ಹೇಳ್ತಾರೆ. ಅವ್ರವ್ರ
ನಾವು ಪೆಟ್ರೋಲ್ ಹಾಕಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು. ಏನು ಮಾಡೋಣ ಗೈಸ್, ಇಲ್ಲೇ ಪೆಟ್ರೋಲ್ ಬಂಕ್ ಅಂತ ತಿರುಗಿಸಿ 200 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ತುಮಕೂರಿಗೆ ಹೋಗಿ ಬರೋಕ್ಕೆ ಹಾಕ್ಸಿದ್ದೀವಿ. ನೋಡಿ ಗೈಸ್, ಫುಲ್ ಟ್ಯಾಂಕ್ ಮಾಡು ಅಂದರೆ 200 ರೂಪಾಯಿ ಪೆಟ್ರೋಲ್ ಹಾಕಿಸ್ತೀನಿ ಅಂತೇಳಿ. ಕಾಸಿಲ್ಲ ಇಂಪಾರ್ಟೆಂಟ್ ಮ್ಯಾಟರ್ನ ನಾನು ಮರ್ತ್ಬಿಟ್ಟೆ. ನನ್ನ ಪ್ರಾಣಕ್ಕೆ ಏನಾದರೂ ಆಪತ್ತಾದರೆ ಇವಳೇ ಕಾರಣ. ಇವಳ ಜೊತೆ ಹಿಂದೆ ಕೂತ್ಕೊಂಡು ಬೈಕಲ್ಲಿ ಹೋಗ್ತಾ ಇದ್ದೀನಿ ನಾನು ಇವತ್ತು. ಏನೋ ಇಲ್ಲಿ ನೋಡಿ, ಈ ಹುಡುಗ ಆಪಲ್ ಮಾರದ್ಬಿಟ್ಟು ತಿನ್ಕೊಂಡೇ ಕೂತ್ಬಿಟ್ಟವನೇ. ಇಲ್ಲಿ ನೋಡಿ, ರೋಡಲ್ಲೂ ಗಣೇಶ ಬಿಡ್ತವ್ರೆ. ಏರಿಯಾದಲ್ಲೂ ಒಬ್ಬೊಬ್ರು ಎಲ್ಲಾನು ಒಂದೇ ದಿನ ಬಿಡ್ತವ್ರೆ. ಅಲ್ಲಿಂದ ಗಾಡಿ ಓಡಿಸ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಹೆಲ್ಮೆಟ್ ಹಾಕ್ಲಕ್ಕೆ ಡಿಕ್ಕಿ ಹೆಂಗೆ ಓಪನ್ ಮಾಡೋದು ಅಂತ ಕೇಳ್ತವ್ರೆ. ನೋಡಿ ಗೈಸ್, ಆಫ್ ಮಾಡಿದ್ಯಾ ಬೈಕು? ಲೆಫ್ಟಿಗೆ ತಿರುಗಿಸು, ಪ್ರೆಸ್ ಮಾಡಿ ತಿರುಗಿಸು. ಏನು ಹೆಸರೇನು? ಹೆಂಗೆ ಹಾಕೊಳ್ಳೋದು? ಫುಲ್ ಮೇಕಪ್ ಮಾಡ್ಕೊಂಡು ಮೇಕಪ್ ಮಾಡಿ ದೆವ್ವ ಕಣ್ಣ ಕಾಣ್ತಾಳೆ ಗೈಸ್. ಸನ್ಸ್ಕ್ರೀನ್ ಅಷ್ಟೇ ಗೈಸ್ ಹಾಕಿ. ಮುಂದೆ ಸಿಗ್ನಲ್ ಇದೆ ಅಂತ ಹೇಳ್ಬಿಟ್ಟು ನೋಡಿ ರೋಡಲ್ಲಿ ನಿಂತ್ಕೊಂಡು ಎಳ್ನೀರು ಕುಡಿತಾವಳೆ. ಎಳ್ನೀರು ಥರ ಕಾಣಿಸುತ್ತಾ ನಿಮಗೆ? ಗೈಸ್ ನೋಡಿ, ಸೊ ಇಲ್ಲಿ ತುಂಬ ಥರ ಕಲೆಕ್ಷನ್ಸ್ ಇದ್ದಾವೆ ನೋಡಿ. ತುಮಕೂರು ಸೈಡ್ ಬಂದರೆ ಇಲ್ಲಿಗೆ ಬಂದು ಶಾಪಿಂಗ್ ಮಾಡ್ಬೋದು ಗೈಸ್. ಅಡ್ರೆಸ್ ಬಂದು ವೈಷ್ಣವ್ ಫ್ಯಾಷನ್ MG ರೋಡ್, ಓಕೆ. ಅಂಬೇಡ್ಕರ್ ಭವನ್ ಆಪೋಸಿಟ್ ಇದೆಯಂತೆ. ಶಾಪಿಂಗ್ ಮಾಡ್ಕೊಂಡು ಇವಾಗ ಕೆಳಗೆ ನಿಂತಿದ್ದೀವಿ. ಫುಲ್ಲು ಪೈಸಾ ಎಲ್ಲ ಖಾಲಿ. ಪೆಟ್ರೋಲ್ ಐತೆ, ಬಸ್ಸಲ್ಲಿ ಹೋಗಿದ್ದರೆ ಆಧಾರ್ ಕಾರ್ಡ್ ಇರೋದು, ಫ್ರೀ ಬಸ್ಸು. ಸೊ ಇವಾಗ ಚಪ್ಪಲ್ ತೊಗೊಬೇಕು ನನಗಲ್ಲ, ನಮ್ಮ ಮಕ್ಕಳಿಗೆ ಚಪ್ಪಲ್ ತೊಗೊಂಡು ನೆಕ್ಸ್ಟ್ ಗುಬ್ಬಿಗೆ ಹೋಗ್ಬೇಕು. ಮಕ್ಕಳಿಗೆ ಎತ್ಕೊಂಡು ಹೋಗ್ತಾರೆ. 40 ಸೈಜ್ ತಗೋ, ಅದನ್ನೇ ಚೆನ್ನಾಗೈತೆ. ಇದು ಒಂದು ತೆಗೆದು ನೋಡು, ಹಾಕ್ಕೊಂಡು ತೆಗೆದುಕೊಳ್ಳಿ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಗೋಬಿ ರೈಸ್ ತಿನ್ನೋಕೆ ಬಂದಿದ್ದೀವಿ. ನನಗೆ ಬೇರೆಯವ್ರ ಜೊತೆ ಕೂತ್ಕೊಂಡ್ರೆ ಗಾಡಿ ಓಡಿಸ್ಬೇಕಾದ್ರೆ ಭಯ ಆಗುತ್ತೆ, ಅದಕ್ಕೋಸ್ಕರ ನಾನೇ ಓಡಿಸೋದು ಗಾಡಿನ. ಸ್ವಿಗ್ಗಿಯಿಂದ ಒಂದು ಬಿಸಿ ಆರ್ಡ್ರ್ ಮಾಡಿದ್ದಾರೆ ನನ್ನ ತಂಗಿಗೆ ತೊಗೊಂಡವನ ಅಂತ. ಸೊ ಅದಕ್ಕೋಸ್ಕರ ವೆಯ್ಟ್ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಗೈಸ್. ಅವ್ರು ಬರ್ತಿಲ್ಲ, ನಾವು ಬಿಡ್ತಿಲ್ಲ. ಬೇಗ ಬಂದರೆ ನಾನು ಬೇಗ ಹೋಗಿ ಶಾಪ್ ಹತ್ರ ಕೆಲಸ ಇದೆ, ಅದನ್ನ ಮುಗಿಸ್ಬಿಟ್ಟು ಅದನ್ನೇ ನೋಡಿ ನಮ್ಮ ಗುಬ್ಬಿ, ನಮಗೆ ಸ್ವರ್ಗ. ಸೊ ಗೈಸ್ ಇವಾಗ ಮನೆಗೆ ಬಂದೆ. ಧನ್ಯ DBC. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಸಿಸ್ಟರ್. ನಾನೆಲ್ಲ ಮೇಕಪ್ಪಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಗೈಸ್. ಇನ್ನೊಂದೇನು ಗೊತ್ತಾ, ಇವಳು ಬೆಳಗ್ಗೆ ಎದ್ದಾಗ ಹಿಂಗೆ ಕೂದಲು ಹಿಂಗಿರುತ್ತೆ, ಎದ್ಬಿಟ್ಟಿದ್ದಾನೆ ಎದಳೆ ಅಂತ ಬರಲ್ಲ. ನಾನು ಅವಳ ಹತ್ರ ಹೋಗ್ಬಿಟ್ಟು ಸಿಂಚು ಅದು ಚಿನ್ನು ಬಂಗಾರಿ ಅಂತ ಎಬ್ಬರಿಸ್ಬೇಕು, ಇಲ್ಲಾಂದರೆ ಕಿರ್ಚಾಡ್ಬಿಡ್ತಾಳೆ. ಗೈಸ್ ತಿಂಡಿ ಮಾಡಿಕೊಡ್ಬೇಕು ಅಂದರೆ ಇವಳನ್ನ ನಾನೇ ಹೋಗಿ ಎಬ್ಬರಿಸ್ಬೇಕು. ಎದ್ರೊಳದೇ ಇಲ್ಲ, ಬಿಟ್ಟರೆ ದಿನ ಪೂರ್ತಿ ಮಾಡ್ಕೊಂತಾಳೆ. ನನ್ನ ಮರ್ಯಾದೆ ಯಾಕೆ ಕಳೀತಿದ್ಯಾ? ಕೂಲ್, ಚಿಲ್ ಸೈಕ್ ನಾವು ಮಾಡೋದಲ್ಲ ಸೈಕ್ ಚಿಲ್ ಗೈಸ್, ಚಿಲ್, ಬಿ ಹೆಲ್ದಿ. ನೋಡಿ ಡ್ರಾಯಿಂಗ್ನ. ಸೊ ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್, ಗುಡ್ ನೈಟ್, ಶುಭರಾತ್ರಿ ಎಲ್ಲರಿಗೂ.